ಇದೊಂದು ಲ್ಯಾಬ್ ಆದರೆ ಸೆಕೆಂಡ್ ಕೋರ್ಸ್ ಸ್ಕಿಲ್ ಬ್ಯಾಡ್ಜ್ ಕೂಡ ಬರುತ್ತೆ. ಈವನ್ ಕ್ವೆಸ್ಟ್ ಬ್ಯಾಡ್ಜ್ ಒಂದೇ ಒಂದಿಲ್ಲ ಅಂದ್ರೂ ಕೂಡ ಕನ್ಸಿಡರ್ ಮಾಡ್ತಾರೆ ಗೂಗಲ್ ಅವರು. ಬಟ್ ಸ್ಕಿಲ್ ಬ್ಯಾಡ್ಜ್ ಕಂಪಲ್ಸರಿ ಬೇಕೇ ಬೇಕು. ಸೊ ಸ್ಕಿಲ್ ಬ್ಯಾಡ್ಜ್ ಪರ್ಫಾರ್ಮ್ ಮಾಡೋ ಲ್ಯಾಬ್ಗಳಲ್ಲಿ ಹುಷಾರಾಗಿರಿ. ಅಂದರೆ ಐ ಮೀನ್ ಆ ಲ್ಯಾಬ್ ನೀವು ನಾರ್ಮಲಾಗಿ ಕಂಪ್ಲೀಟ್ ಮಾಡೋ ಲ್ಯಾಬ್ ಕೂಡ ಸ್ಕಿಲ್ ಬ್ಯಾಡ್ಜ್ ಒಳಗಡೆ ಇರುತ್ತೆ. ಬಟ್ ರಿಸ್ಕ್ ತಗೊಳಕ್ ಹೋಗಬೇಡಿ. 2 ಸತಿ ಏನಾದ್ರು ಟ್ರೈ ಮಾಡಿ ಹಂಗೂ ಬರಲಿಲ್ಲ ಅಂದರೆ ನನಗೆ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ ಅದಕ್ಕೆ. ಇದರಲ್ಲಿ ನನ್ನ ಟಾಸ್ಕ್ಗಳು: ಒಂದು ಕ್ಲೌಡ್ ಸ್ಟೋರೇಜ್ ಬಕೆಟ್ ಕ್ರಿಯೇಟ್ ಮಾಡೋದು, ಒಂದು ಪಬ್ಸಬ್ ಟಾಪಿಕ್ ಕ್ರಿಯೇಟ್ ಮಾಡೋದು, ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋದು, ಯೂಸರ್ನ ಡಿಲೀಟ್ ಮಾಡೋದು. ಸಿಂಪಲಾಗಿ ಮುಗಿಸ್ಬೋದು. ಇದು ಮಾತ್ರ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡಿರಿ. ಇದು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಇದನ್ನು ಬೇಗ ಮುಗಿಸ್ಕೋಬೋದು ನೀವು. ಇದು 1 hour ಲ್ಯಾಬ್. ಎಷ್ಟು ಬೇಗ ಮುಗಿಯುತ್ತೆ ನೋಡಿ. ಈಗ ಇಲ್ಲಿ 2 ಯೂಸರ್ ಕೊಟ್ಟಿದ್ದಾರೆ. ತಲೆನೇ ಕೆಚ್ಕೊಳಕ್ ಹೋಗ್ಬಿಡಿ 2 ಯೂಸರ್ ಇದ್ದಾರೆ ಅಂತ. ನಮಗೆಲ್ಲ 1 ಯೂಸರ್ ಇತ್ತು, ಬಟ್ ಪರವಾಗಿಲ್ಲ. ಇಲ್ಲಿ 2 ಯೂಸರ್ ಇದೆ. ಒಂದೇ ಯೂಸರ್ ಯೂಸ್ ಮಾಡಿ. ಅಂದರೆ ಯೂಸರ್ ನೇಮ್ 1 ಇಂದನೇ ಮಾಡಿ ಎಲ್ಲನೂ. ಇದೆಲ್ಲ ನಿಮ್ಮ ಶಾರ್ಟ್ ಕಟ್ಸ್. ಇದು ಲ್ಯಾಬ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಲೆಂತಿ ಮಾಡ್ಕೋಬೇಡಿ ಏನೂ. ಇವಾಗ ನಮ್ಮ ಹತ್ರ ಇರೋ ಟೈಮ್ ಇನ್ನೊಂದು 4 days ಇದೆ ಅಷ್ಟೇ, 4 to 5 days. ಅಷ್ಟರಲ್ಲಿ ನೀವೆಲ್ಲನೂ ಮುಗಿಸ್ಬೇಕು ಅಂದರೆ ನೀವು ತುಂಬ ಶಾರ್ಟ್ಕಟ್ ಯೂಸ್ ಮಾಡಲೇಬೇಕಾಗತ್ತೆ. ಈಗ ನಮ್ಮ ಫಸ್ಟ್ ಟಾಸ್ಕ್ ಬಂದು ಒಂದು ಬಕೆಟ್ ಕ್ರಿಯೇಟ್ ಮಾಡೋದು. ಅದು ಕ್ಲೌಡ್ ಸ್ಟೋರೇಜು ಹೋಗಿ ಬಕೆಟ್ ಕ್ರಿಯೇಟ್ ಮಾಡಬೇಕು. ನ್ಯಾವಿಗೇಷನ್ ಮೆನ್ಯೂ, ಕ್ಲೌಡ್ ಸ್ಟೋರೇಜ್, ತುಂಬ ಲೋಡ್ ಆಗ್ತಿದೆ. ಕ್ಲೌಡ್ ಸ್ಟೋರೇಜ್ ಬಂದು ಅಲ್ಲಿ ಕ್ರಿಯೇಟ್ ಬಕೆಟ್. ಇಲ್ಲಿ ನಿಮ್ಮ ಬಕೆಟ್ ಹೆಸರು ಏನು ಬೇಕಾದ್ರೆ ಇಟ್ಕೊಳ್ಳಿ. ನಾನು ಗೂಂಡ್ಲುಪೇಟ್ ಅಂತಲೇ ಇಡ್ತೀನಿ. ಆಗಲೇ 1 ಇಟ್ಟಿದ್ದೆ, 2 ಇಡ್ತೀನಿ. ಇವಾಗ ಆ 1 ಪುನಃ ಇಟ್ಟರೆ ಬರಲ್ಲ ಅದು. ದ ಬಕೆಟ್ ನೇಮ್ ಇಸ್ ಟೇಕನ್. ಸೊ 1 ಬದಲು 2 ಇಟ್ಕೋತೀನಿ. ಕಂಟಿನ್ಯೂ, ಕ್ರಿಯೇಟ್. ಫಸ್ಟ್ ಟಾಸ್ಕ್ ಮುಗೀತು. ಸೆಕೆಂಡ್ ಟಾಸ್ಕ್ ಕ್ರಿಯೇಟ್ ಪಬ್ಸಬ್ ಟಾಪಿಕ್. ಈ ಪಬ್ಸಬ್ ಟಾಪಿಕ್ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಮೆನ್ಯೂಗೆ ಹೋಗಿ ಲಾಸ್ಟಲ್ಲೆಲ್ಲ ಬರುತ್ತೆ ಪಬ್ಸಬ್ ಅಂತ. ಕೆಳಗಡೆಗೆ ಹೋಗಿ ನಿಧಾನಕ್ಕೆ. ಇಲ್ಲಿದೆ ನೋಡಿ ಪಬ್ಸಬ್. ಪಬ್ಸಬ್ ಒಳಗಡೆ ಟಾಪಿಕ್ಸ್. ನಿಮ್ಮ ವಿಡಿಯೋದಲ್ಲಿ ಮಧ್ಯ ಬೇಕಾದ್ರೆ ವಾಯ್ಸ್ ಅಥವಾ ವಿಡಿಯೋ ಸಂಬಂಧನೇ ಇಲ್ಲದ ಥರ ಬೇರೆನೇ ವಿಡಿಯೋ ರನ್ನಿಂಗ್ ಇರುತ್ತೆ, ಅಲ್ಲಿ ವಾಯ್ಸೇ ಬೇರೆ ರನ್ನಿಂಗ್ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ವಿಡಿಯೋ ನೋಡ್ಕೊಂಡು ಮಾಡ್ಕೊಂಡು ಹೋಗಿ. ಸಿಂಪಲ್ ಆಗಿದೆ ಎಲ್ಲ. ಜಸ್ಟ್ ನಾನು ಅಲ್ಲಿ ಏನು ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ರೆ ಸಾಕು ನೀವು. ಪಬ್ಸಬಲ್ಲಿ ಕ್ರಿಯೇಟ್ ಟಾಪಿಕ್. ಟಾಪಿಕ್ ಐ ಡಿ ಏನು ಇಟ್ಕೊಳ್ಳಿ? ಟಾಪಿಕ್ ಐ ಡಿ ಟಾಪಿಕ್ ಅಂತಲೇ ಇಟ್ಕೋತೀನಿ. ನೀವು ಬೇರೆ ಏನಾದ್ರು ಇಟ್ಕೊಳ್ಳಿ. ಇಲ್ಲೂ ಕೇಸ್ ಸೆನ್ಸಿಟಿವ್
ಮ್ಯಾಟ್ರ್ ಆಗುತ್ತೆ. ನೀವು ಬಿಗ್ ಲೆಟ್ರಲ್ಲಿ ಕೊಡೋಕ್ಕಾಗಲ್ಲ ಇದರಲ್ಲಿ. ಇಲ್ಲಿ ನಿಮ್ಮ ಸೆಕೆಂಡ್ ಟಾಸ್ಕ್ ಕೂಡ ಮುಗೀತು. ಈ ಕ್ಲೌಡ್ ಫಂಕ್ಷನ್ ಮಾತ್ರ ಸ್ವಲ್ಪ ಲೆಂತಿ ಅಂತ ಅನ್ಸ್ಬೋದು, ಆದರೆ ಇದು ತುಂಬ ಈಸಿನೇ. ಕ್ರಿಯೇಟ್ ತಮ್ನೈಲ್ ಕ್ಲೌಡ್ ಫಂಕ್ಷನ್ ಅಂದರೆ ತಮ್ನೈಲ್ ಅನ್ನೋ ಒಂದು ಹೆಸರಲ್ಲಿ ಕ್ಲೌಡ್ ಫಂಕ್ಷನ್ ಕ್ರಿಯೇಟ್ ಮಾಡಬೇಕು. ಆ ಕ್ಲೌಡ್ ಫಂಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ಇಲ್ಲೇ ಇದೆ ಕ್ಲೌಡ್ ಫಂಕ್ಷನ್ ಅಂತ. ಕ್ಲೌಡ್ ಫಂಕ್ಷನ್ಗೆ ಹೋಗಿ ತುಂಬ ಟೈಮ್ ಹಿಡಿತಿದೆ ಲೋಡ್ ಆಗೋಕ್ಕೆ. ಇದೇನಾದ್ರು ತುಂಬ ಇಷ್ಟೊಂದೇ ಲೋಡ್ ತೊಗೋತಿಲ್ಲ ಅಂದರೆ 5 ಮಿನಿಟ್ಸ್ ಒಳಗಡೆ ಮುಗ್ದೋಗೋದು ಚಾಲೆಂಜ್ ಲ್ಯಾಬ್. ಅವ್ರು ಕೊಟ್ಟಿದ್ದು ನಮಗೆ 1 ಅವರ್ ಎಲ್ಲಿದೆ, 5 ಅವರ್ ಎಲ್ಲಿದೆ. ಇದು ನಿಮಗೆ ಲ್ಯಾಬ್ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆದಂಗೆ ನೀವು ನಂತರ ಹೋಗ್ತೀರಾ. ಅಲ್ಲಿ ಅವ್ರೇನು ಇನ್ಸ್ಟ್ರಕ್ಷನ್ಸ್ ಕೊಡೋದೇ ಬೇಡ, ನೀವೇ ಡೈರೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ತುಂಬ ಲೋಡ್ ಆಗ್ತಿದೆ, ಇಂಟರ್ನೆಟ್ ಚೆನ್ನಾಗಿದೆ. ಇವಾಗ ಬಂತು ಕ್ಲೌಡ್ ಫಂಕ್ಷನ್ಸ್. ಹಾಂ, 1 ನಿಮಿಷ ಚೆಕ್ ಮಾಡಿ. ಕರೆಕ್ಟ್. ಕಂಪ್ಯೂಟ್ ಇಂಜಿನಲ್ಲಿ ಕ್ಲೌಡ್ ಫಂಕ್ಷನ್ಸ್ ಅಲ್ಲಿ ಕ್ರಿಯೇಟ್ ಫಂಕ್ಷನ್. ಫಂಕ್ಷನ್ ಹೆಸರು ಅದೇನಿದೆ ಹಂಗೆ ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಟ್ರಿಗರ್ ಟೈಪ್ ಕೊಟ್ಟಿದ್ದಾರೆ, ಅದು ಕ್ಲೌಡ್ ಸ್ಟೋರೇಜ್ಗೆ. ಟ್ರಿಗರ್ ಟು ಕ್ಲೌಡ್ ಸ್ಟೋರೇಜ್. ಈವೆಂಟ್ ಟೈಪ್ ಫೈನಲೈಸ್ ಅಂಡ್ ಕ್ರಿಯೇಟ್. ಬಕೆಟ್ ನಾವು ಕ್ರಿಯೇಟ್ ಮಾಡಿದ ಬಕೆಟ್ ಗುಂಡು ಪೆಟ್ಟು ಸೆಲೆಕ್ಟ್. ಇಷ್ಟೇ, ಬೇರೇನು ಕೊಟ್ಟಿಲ್ಲ. ಸೊ ಕ್ರಿಯೇಟ್ ಫಂಕ್ಷನಲ್ಲಿ ನೆಕ್ಸ್ಟ್ ಟಾಸ್ಕ್ ಹೋಗ್ತೀನಿ. ಇಲ್ಲಿ Node.js 14 ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಲ್ಲೇನೋ Node.js 14 ಇಲ್ಲ ಅಂದರೆ ಈ ಡ್ರಾಪ್ ಡೌನಲ್ಲಿ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ index.js ಫೈಲಲ್ಲಿ index.js ಅಂತ ಇಲ್ಲಿ ಕೊಟ್ಟಿರೋದನ್ನ ಹಾಕಬೇಕು, ಅದರಲ್ಲಿರೋದು ಎರೇಸ್ ಮಾಡಿ. index.js ಇಲ್ಲಿರೋದೆಲ್ಲ ಡ್ರ್ಯಾಗ್ ಮಾಡಿ ಬ್ಯಾಕ್ ಸ್ಪೇಸ್ ಕೊಟ್ಟರೆ ಎರೇಸ್ ಆಗುತ್ತೆ, ಡಿಲೀಟ್ ಕೊಟ್ಟರೆ ಎರೇಸ್ ಆಗುತ್ತೆ. ಈ ಕಡೆ ಕಾಪಿ ಮಾಡ್ಕೊಂಡಿದ್ದ ಇದೇನು ಕಾಪಿ ಮಾಡ್ಕೊಂಡಿದ್ದೀರಾ ಅದನ್ನ ಇಲ್ಲಿಗೆ ಹಾಕಿದೆ. ಇಲ್ಲಿ ಮೇಲ್ಗಡೆ ಲೈನ್ ನಂಬರ್ 16, ನೀವು ಕರೆಕ್ಟಾಗಿ ಕಾಪಿ ಮಾಡಿದ್ರೆ ಲೈನ್ ನಂಬರ್ 16 ಬರುತ್ತೆ. ಅದು ಈ ಲೈನ್ ನಂಬರ್ 16 ರೀಪ್ಲೇಸ್ ವಿತ್ ಯುವರ್ ಟಾಪಿಕ್ ಐ ಡಿ ಅಂತಿದೆ. ನಾನು ಟಾಪಿಕ್ ಐ ಡಿ ಕ್ರಿಯೇಟ್ ಮಾಡಿ ಟಾಪಿಕ್ ಅಂತಾನೆ, ಟಾಪಿಕ್ ಅಷ್ಟೆ. ಇಲ್ಲಿ ಬೇರೆ ಏನು ಮಾಡೋಕೆ ಹೋಗ್ಬೇಡಿ. ನೆಕ್ಸ್ಟು ಪ್ಯಾಕೇಜ್ JSON ಅಂತಿದೆ,
ಈ ಪ್ಯಾಕೇಜಸ್ ಒಳಗಡೆನು ಫಸ್ಟ್ ನಿಮ್ಗೆ ಹಿಂಗಿರುತ್ತೆ ಏನು ಇಲ್ಲ ಅನ್ನೋ ಥರ. ಆದರೆ ನೀವು ಇಲ್ಲಿ ಅಪ್ವರ್ಡ್ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಇರುತ್ತೆ ಸಮ್ ಸ್ಟೇಟ್ಮೆಂಟ್ಸ್, ಅದನ್ನು ಡಿಲೀಟ್ ಮಾಡಿ. ಇಲ್ಲಿ ಪ್ಯಾಕೇಜಸ್ಗೆ ಏನು ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಆ ಪ್ಯಾಕೇಜಸ್ ಒಳಗಡೆ ಇದನ್ನು ಪೇಸ್ಟ್ ಮಾಡಿ. ಇಲ್ಲಿ ಎಂಟ್ರಿ ಪಾಯಿಂಟ್ಗೆ ಥಂಬ್ನೇಲ್ ಅಂತ ಕೊಡಿ, ಸ್ಮಾಲ್ ಲೆಟರ್ಸ್ ಅಲ್ಲಿ. ಥಂಬ್ನೇಲ್ಸ್ ಅಂತ ಒಂದು ಕನ್ಫರ್ಮ್ ಮಾಡ್ಕೋತೀನಿ. ಥಂಬ್ನೇಲ್ ಅಂತಾನೆ ಇದೆ. ಥಂಬ್ನೇಲ್ ಎಂಟ್ರಿ ಪಾಯಿಂಟ್ ಥಂಬ್ನೇಲ್ ಅಂತ ಕೊಟ್ಟು ಡಿಪ್ಲಾಯ್. ಅಷ್ಟೇ, ಈ ಟಾಸ್ಕ್ ಕೂಡ ಮುಗೀತು. ಹೌದಾ? ಸ್ಪೆಲ್ಲಿಂಗ್ ರಾಂಗ್ ಇತ್ತಾ? ತಲೆಗೆಡ್ಸ್ಕೊಳಂಗಿಲ್ಲ, ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡಿದ್ರೆ ಆಯ್ತು. ಟ್ರಿಗರ್ ಟೈಪ್ ಕ್ಲೌಡ್ ಸ್ಟೋರೇಜ್, ಆರ್ಚಿವ್ ಟೈಪ್ ಫೈನಲೈಸ್ ಅಂಡ್ ಕ್ರಿಯೇಟ್, ಬಕೆಟ್ ಇಲ್ಲಿ ಗುಂಡ್ಲುಪೇಟ್ ಸೆಲೆಕ್ಟ್, ಸೇವ್. ಇನ್ನು ಬಾಕಿ ಇವೆಲ್ಲ ಸೇಮ್. ನೆಕ್ಸ್ಟ್ ಇಂಡೆಕ್ಸ್ ಫೈಲ್ ಕಾಪಿ ಪೇಸ್ಟ್. ಇಲ್ಲಿ ನನ್ನ ಟಾಪಿಕ್ ಐಡಿ ಬಂದು ಟಾಪಿಕ್ ಎಂಟ್ರಿ ಪಾಯಿಂಟ್ ಥಂಬ್ನೇಲ್ ಪ್ಯಾಕೇಜಸ್ ಎರೇಸ್. ಅದರಲ್ಲಿರೋ ಕಂಟೆಂಟ್ನ ಈಗ ಹಾಕಿದ್ರೆ ಮುಗೀತು. ನೋಟ್ JS 14 ಎಲ್ಲ ಪರ್ಫೆಕ್ಟ್, ಥಂಬ್ನೇಲ್ ಸ್ಪೆಲ್ಲಿಂಗ್ ಕರೆಕ್ಟ್, ಡಿಪ್ಲಾಯ್. ಇವಾಗ ಯೂಸರ್ ನೇಮ್ ಟೂನ ರಿಮೂವ್ ಮಾಡಬೇಕು. ಸೇಮ್ ವ್ಯೂವರ್ ರೋಲ್ ಇರುತ್ತೆ ಅವ್ರಿಗೆ, ಒಂದು ಡಿಲೀಟ್ ಡಸ್ಟ್ಬಿನ್ ಐಕಾನ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಇದು ಆಗ್ತಿರುತ್ತೆ, ಅಲ್ಲಿವರೆಗೂ ನಾನು ನೆಕ್ಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡ್ಕೋತೀನಿ. ನ್ಯಾವಿಗೇಷನ್ ಮೆನ್ಯೂ ಐ ಆಮ್ ಅಂಡ್ ಅಡ್ಮಿನ್ ಅಲ್ಲಿ ಐ ಆಮ್. ಇಲ್ಲಿ ಬೇರೆ ವ್ಯೂವರ್ ಅಂತಿದೆ. ಇದು ಯಾರು ಯಾವ ಪಾರ್ಟಲ್ಲಿ ಬೇಕಾದ್ರೂ ಬರ್ಬೋದು, ಇದು ಮೇಲ್ ಬೇಕಾದ್ರೂ ಬರ್ಬೋದು, ಕೆಳಗಡೆ ಬೇಕಾದ್ರೂ ಬರ್ಬೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ವ್ಯೂವರ್ ಅಂತ ಯಾವ್ದು ರೋಲ್ ಇದೆ ಅದು ಪೆನ್ಸಿಲ್ ಐಕಾನ್, ಡಿಲೀಟ್, ಸೇವ್. ಹೌದಾ? ಅದು ಮೇ ಬಿ ಇರ್ಬೋದು ಮ್ಯಾಮ್, ಆ ಥರ ಸ್ಟ್ರಕ್ ಆಗಿರ್ಬೋದು. ಒಂದ್ಸತಿ ಇಂಟರ್ನೆಟ್ ಇಶ್ಯೂ ಇದ್ರೆ ಆ ಥರ ಆಗುತ್ತೆ ಅಷ್ಟೇ. ಒಂದು ಟಾಸ್ಕ್ ಎಲ್ಲ ಮುಗೀತು. ಸೊ ಇಲ್ಲಿ ಕ್ಲೌಡ್ ಫಂಕ್ಷನ್ ಒಳಗಡೆ ಏನಾದ್ರು ಒಂದು ಇಮೇಜ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದೆ, ಮಾಡಿಬಿಟ್ರೆ ಆಯ್ತು. ಐ ಮೀನ್ ಕ್ಲೌಡ್ ಸ್ಟೋರೇಜ್ ಬಕೆಟ್ ಒಳಗಡೆ ಕ್ಲೌಡ್ ಸ್ಟೋರೇಜ್ ನಿಮ್ದು ಸಿಸ್ಟಮಲ್ಲಿ ಯಾವ್ದಾದ್ರು ಒಂದು ಇಮೇಜ್ ಆ್ಯಪ್ ಇದ್ರೆ, ಅದು ಇಮೇಜ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಿಬಿಡಿ. ಅದಕ್ಕೆ ನಿಮ್ಮ ಬಕೆಟ್ ಗುಂಡ್ಲುಪೇಟ್ ಇಲ್ಲಿ ಅಪ್ಲೋಡ್ ಫೈಲ್ಸ್, ನಾನು ಈ ಕಿಟ್ ಅಂದೇ ಹಾಕ್ತೀನಿ.
ಇದು ಅಪ್ಲೋಡ್ ಆದರೆ ಅದು ಕರೆಕ್ಟಾಗಿ ಮುಗಿಯುತ್ತೆ. ರಿಮೂವ್ ಪ್ರೀವಿಯಸ್ ಕ್ಲೌಡ್ ಇಂಜಿನಿಯರ್ ಮುಗೀತು. ಇದೊಂದು ಅಪ್ಲೋಡ್ ಆದಮೇಲೆ ಕಂಪ್ಲೀಟ್ ಆಗುತ್ತೆ. ಮುಗೀತು. ಇದನ್ನು 100 ಪಾಯಿಂಟ್ಸ್ ಮುಗೀತು.